SIR ಪ್ರಕ್ರಿಯೆ ರಾಜ್ಯದಾದ್ಯಂತ ತುಂಬ ಚೆನ್ನಾಗಿ ನಡೀತಾ ಇದೆ. ಅದು ತಮಗೆಲ್ರಿಗೂ ಮಾಹಿತಿ ಇದೆ. ಹಿಂದೆ ತಮಿಳುನಾಡು, ಅಸ್ಸಾಮು, ವೆಸ್ಟ್ ಬೆಂಗಾಲು ಈ ರಾಜ್ಯಗಳಲ್ಲಿ, ಉತ್ತರ ಪ್ರದೇಶನೂ ಸೇರಿಕೊಂಡು ಇಲ್ಲಿವರೆಗೂ 20 ರಾಜ್ಯಗಳಲ್ಲಿ 16 ರಾಜ್ಯ 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆದಿದೆ. ಸ್ವಲ್ಪ ಮೈ ಬರ್ತಿದ್ದಕ್ಕೆ ವೆಸ್ಟ್ ಬೆಂಗಾಲಲ್ಲಿ ಮಮತಾ ದೀದಿಯವರು 1,15,000 ವೋಟಲ್ಲಿ ಪರಾಭವ ಹೊಂದಿದರು. ಅದೇ ಥರ ಸ್ಟಾಲಿನ್ ಅವರು ತಮಿಳುನಾಡಲ್ಲಿ 27,000 ಮತಗಳ ಅಂತರದಿಂದ ಅವರಿಗೆ ಸೋಲುಂಟಾಯಿತು. ಇದರಿಂದ ಎಲ್ಲ ರಾಜ್ಯಗಳಲ್ಲೂ ಎಚ್ಚೆತ್ತುಕೊಂಡ್ರು. ನಮ್ಮ ಕ್ಷೇತ್ರಗಳಲ್ಲಿ ನಾವು ಮತದಾರರನ್ನ, ಅವರ ಹಕ್ಕನ್ನು ಭದ್ರತೆ ಮಾಡಿಕೊಳ್ಳಿಲ್ಲ ಅಂದರೆ ಉಳಿಗಾಲ ಇಲ್ಲ. ಬರೀ ಒಬ್ಬ ಶಾಸಕರು, ಪಾರ್ಲಿಮೆಂಟ್ ಸದಸ್ಯರದು ಮಾತ್ರ ಅಲ್ಲ, ಇದು ಕೌನ್ಸಿಲರ್ಸ್ಗಳು, ಜಿಲ್ಲಾ ಪಂಚಾಯತು, ತಾಲೂಕ್ ಪಂಚಾಯತು, ಗ್ರಾಮ ಪಂಚಾಯತಿ ನಿಮ್ಮಗಳ ಅಸ್ತಿತ್ವದ ಪ್ರಶ್ನೆ. ನೀವುಗಳು ನಿಮ್ಮ ವಾರ್ಡು, ನಿಮ್ಮ ಪಂಚಾಯಿತಿಗಳಲ್ಲಿ SIR ಪ್ರಕ್ರಿಯೆ ಸರಿಯಾಗಿ ನಡೆಯೋ ಥರ ನೀವು ನೋಡಿಕೊಂಡ್ರೆ ನೀವುಗಳು ಬಚಾವು. ಇಲ್ಲ ಮುಂದೆ ನಿಮ್ಮ ಅಸ್ತಿತ್ವಕ್ಕೆ ಪ್ರಶ್ನೆ ಧಕ್ಕೆ ಆಗ್ತದೆ. ತಾವು ಎಚ್ಚರಿಕೆಯಿಂದ ಇರಬೇಕು. ಸಾಮಾನ್ಯ ಜನರಿಗೆ ಇದರ ಅರಿವು ಕಡಿಮೆ ಇತ್ತು ಇಷ್ಟು ದಿನ. ಈಗ ರಾಜ್ಯದಾದ್ಯಂತ ಹಲವಾರು ಸಂಘಟನೆಗಳು, NGOಗಳ ಜೊತೆಗೆ ಅವರ ಸಹಕಾರದಿಂದ, ಅವರ ಕೈ ಜೋಡಿಸಿರೋದ್ರಿಂದ ತುಂಬ ಚೆನ್ನಾಗಿ ಅತ್ಯುತ್ತಮವಾಗಿ ಈಗ ನಡೀತಾ ಇದೆ. ಅಂತ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇನ್ನೊಬ್ಬರಿಗೆ ಅನುಕೂಲ ಆಗಲಿ, ಅವ್ರಿಗೆ ಯಾವುದೇ ಥರ ಸಂದೇಹಗಳಿದ್ದರೆ ಪರಿಹಾರವನ್ನು ನೀಡಬೇಕು ಅಂತೇಳಿ ಡಾಕ್ಯುಮೆಂಟ್ಸು, ರೆಕಾರ್ಡ್ಸ್ಗಳು, ಅಥವಾ 2002 ವೋಟಿಂಗ್ ಹಾಕಿದ್ದು ಎಲ್ಲಿ, ಈ ಥರ ಮ್ಯಾಪಿಂಗ್ ಮಾಡಿಕೊಡೋದು, ಇಂಥ ಸಂದೇಹಗಳಿಗೆ ಉತ್ತರವನ್ನು ಕೊಡೋಂಥ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತಿನ ಟೆಕ್ನಿಕಲ್ ಟೀಮು ಯಾರು ಇವತ್ತಿನ ಬಂದಿದ್ದಾರೆ KPCC ವತಿಯಿಂದ ಅವರೀಗ ಮಾಡಿಕೊಡ್ತಾ ಇದ್ದಾರೆ. ಇನ್ನೂ ಬೇಕಾದರೆ ಕಂಟಿನ್ಯೂ ಮಾಡ್ತಾರೆ. ಹೋಬಳಿ ವಾರು, ಪಂಚಾಯತಿ ವಾರು ಈ ತಂಡ ಚಾಲನೆ ಮಾಡಿ ಇಡೀ ವಿಧಾನಸಭಾ ಕ್ಷೇತ್ರ, ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ. ಸಾಮಾನ್ಯ ಜನರು ನಿಮಗಿದೆ ಎಚ್ಚರಿಕೆ. ನೀವೇನಾದರೂ ಮೈ ಮರೆತರೆ, ತಪ್ಪಿದರೆ, ಡೂಪ್ಲಿಕೇಶನ್ಸ್ಗಳಾದರೆ, ಬೇರೆ ತಪ್ಪು ಮಾಹಿತಿಗಳು ಕೊಟ್ಟರೆ ನಿಮಗೆ ತೊಂದರೆ ಆಗ್ತವೆ. ಸರ್ಕಾರದ ಯೋಜನೆಗಳು, ಕಾರ್ಯಕ್ರಮಗಳು ಏನೇನಿದೆ, ಸ್ಕೀಮ್ಗಳು ಕೈ ತಪ್ಪುವಂಥದ್ದು ಕೊನೆಗೆ ನಿಮ್ಮ ಅಸ್ತಿತ್ವನೇ, ಪೌರತ್ವ ಇರ್ಬೋದು, ವೋಟಿಂಗ್ ಇರ್ಬೋದು, ಊರಲ್ಲಿ ನಿಮ್ಮದೇ ಅಸ್ತಿತ್ವ ತಪ್ಪೋಗುವಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ. ಹಾಗಾಗಿ ಜನಪ್ರತಿನಿಧಿಗಳು ಏನೇನಿದ್ದೀರ, ನೀವು ಕೌನ್ಸಿಲರ್ಸ್ಗಳು ಇರ್ಬೋದು, ಪಂಚಾಯಿತಿ ಸದಸ್ಯಗಳು ಇರ್ಬೋದು, ನೀವುಗಳು ಇದಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಜನಗಳನ್ನ ಎಚ್ಚೆತ್ತುಕೊಳ್ಳುವಂಥ ಕೆಲಸ. ಇದು ಉಳಿದಿರೋ ದಿನ 5 ದಿನ, 7ನೇ ತಾರೀಕು, 8ನೇ ತಾರೀಕು ಡೆಡ್ಲೈನು, ಮುಂದಕ್ಕೆ ಹೋಗಲ್ಲ. ಇದು 7ನೇ ತಾರೀಕು ಒಳಗಡೆ ಈ ಪ್ರಕ್ರಿಯೆಯಲ್ಲಿ ನೀವು ಸಕ್ರಿಯವಾಗಿ ಪಾಲ್ಗೊಳ್ಳಿ ಅಂತೇಳಿ ಈ ಮುಖಾಂತರ ಮನವಿ ಮಾಡಿಕೊಳ್ತಾರೆ. ನಮಸ್ಕಾರ. ನಮ್ಮನ್ನು ಇವತ್ತು SIR ಪ್ರಕ್ರಿಯೆ ಕಳೆದ 1 ತಿಂಗಳಿಂದಲೂ ಕೂಡ ಕರ್ನಾಟಕದಲ್ಲಿ ಭಾಳ ವಿಶೇಷವಾಗಿ ನಡೀತಾ ಇದೆ. ನಾವು ಕೂಡ, ನಾನು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ BLA 1 ಆಗಿ 262 ಬೂತ್ಗಳಲ್ಲೂ ಕೂಡ BLA 2ಗಳನ್ನು ಇಬ್ಬರು ನಮ್ಮ ಬ್ಲಾಕ್ ಅಧ್ಯಕ್ಷಗಳ ನೆರವಿನಿಂದ ಅಪಾಯಿಂಟ್ ಮಾಡಿದ್ದೀವಿ. ಆ 262 ಬೂತ್ಗಳಲ್ಲೂ ಕೂಡ ನಮ್ಮ ಬ್ಲಾಕ್ ಅಧ್ಯಕ್ಷ BLA 2ಗಳು ಯಶಸ್ವಿಯಾಗಿ ಮತದಾರರನ್ನು, ಅಲ್ಲಿರ್ತಕ್ಕಂಥ BLOಗಳ ಜೊತೆಗೂಡಿ ಆ ಪರಿಷ್ಕರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈಗಾಗಲೇ 262 ಮತಗಟ್ಟೆಗಳಲ್ಲಿ, ಅಂದರೆ 2,26,000 ಮತದಾನ ಈಗಾಗಲೇ ಎನ್ಯುಮರೇಷನ್ ಫಾರ್ಮ್ ಇಶ್ಯೂ ಆಗಿತ್ತು. ಅದೇ ರೀತಿಯಾಗಿ ವಾಪಸಾತಿನೂ ಕೂಡ ಮಾಡಿದೆ. ಇನ್ನು ಕೆಲವು ಲೋಪದೋಷಗಳಿವೆ. ಆ ಲೋಪದೋಷಗಳನ್ನು ಯಾವ ರೀತಿಯಾಗಿ ಪರಿಹರಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಟೆಕ್ನಿಕಲ್ ಟೀಮ್ ಜೊತೆ ಅದನ್ನು ಸಂವಾದ ಮಾಡಿದ್ರೆ ಅದು ಒಂದು ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ದಿವಸ ಹುಳಿಯಾರ್ ಹೋಬಳಿಯ ಈ ಭಾಗದಲ್ಲಿ ಆ ಟೆಕ್ನಿಕಲ್ ಟೀಮ್ ಇವತ್ತು ಸಂಜೆ 6 ಗಂಟೆವರೆಗೂ ಕೂಡ ನಿಮ್ಮ ಜೊತೆ ಇತ್ತು. ಈ ಭಾಗದ ಜನ ಏನೇ ಅವರಿಗೆ ಸಮಸ್ಯೆಗಳು, 2002ರಲ್ಲಿ ನಮ್ಮದು ವೋಟರ್ ಲಿಸ್ಟಲ್ಲಿ ಇರಲಿಲ್ಲ, ಅಥವಾ ಏನೋ ನಮ್ಮ ಇನಿಷಿಯಲ್ ತಪ್ಪಾಗಿತ್ತು, ನಮ್ಮ ತಂದೆ ಹೆಸರು ತಪ್ಪಾಗಿತ್ತು, ಅಥವಾ ಇನಿಷಿಯಲ್ ಹಿಂದೆ ಮುಂದೆ ಆಗಿತ್ತು, ಈ ರೀತಿಯ ಸಣ್ಣ ಪುಟ್ಟ ನ್ಯೂನತೆಗಳು, ಅದು ಟೆಕ್ನಿಕಲ್ ಎರರ್ಸ್ ಅಂತ ಏನಿರುತ್ತೆ
ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದಕ್ಕೆ ಸಹಾಯ ಮಾಡಲಿಕ್ಕಾಗಿ ಆಗಮಿಸಿರ್ತಕ್ಕಂಥ ಒಂದು ತಂಡ ನಮ್ಮ ಜೊತೆ ಇದೆ, ಪರಿಣಿತರಿದ್ದಾರೆ. ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಉಳಿಯಾರ ಹೋಬಳಿಯ ಮತದಾರರಿಗೆ ನಾವು ಈ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಆಲಪ ಪ್ರತಿಷ್ಠಾನ ವತಿಯಿಂದ ಹಾಗೂ ನಮ್ಮ ಎಲ್ಲ ಬ್ಲಾಕ್ ಅಧ್ಯಕ್ಷಗಳ ವತಿಯಿಂದ ಇವತ್ತು ಮಾಡಿದ್ದೇವೆ. ಈಗಾಗಲೇ ನಾವು ಇವತ್ತು ಪೇಪರ್ನಲ್ಲಿ ಹೊಡೆದ್ವಿ, ಸುಮಾರು 1,05,00,000ಕ್ಕೂ ಹೆಚ್ಚು ಮತದಾರರು ADCS ಹೊರಗುಳಿದಿದ್ದಾರೆ ಅಂತ. ಅಂದರೆ ತಾಳೆ ಆಗದೆ ಇರ್ತಕ್ಕಂಥದ್ದು, ಊರು ಬಿಟ್ಟು ಹೋಗಿರತಕ್ಕಂಥದ್ದು, ಸತ್ತು ಹೋಗಿರೋರು, ಎರಡು ಕಡೆ ಎಷ್ಟಿದೆ ಅಂದರೆ 1,05,00,000 ಅಂತ ಹೇಳಿದ್ರೆ ಏನು 18% ಮತದಾರರು ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಆಗ್ತಾರೆ. 18% ಕಡಿಮೆ ಆದರೆ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ, ಅದು ಗ್ರಾಮ ಪಂಚಾಯತ್ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಜಿಲ್ಲಾ ತಾಲೂಕ್ ಪಂಚಾಯತ್ ಇರ್ಬೋದು, ಅಥವಾ ವಿಧಾನಸಭಾ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಭಾಳಷ್ಟು ಪರಿಣಾಮವನ್ನು ಬೀರುತ್ತೆ. ಯಾಕೆ ಅಂತ ಹೇಳಿದ್ರೆ ಕೆಲವು ಅಭ್ಯರ್ಥಿಗಳು ಗೆದ್ದಿರೋದು 1,000, 2,000, 5,000ದಲ್ಲಿ ಇರ್ತಕ್ಕಂಥವ್ರಿಗೆ ಇದೇನಾದರೂ ಆ ಮತ ಪರಿಷ್ಕರಣೆಯಲ್ಲಿ ವಿಶೇಷವಾದ ಕಾಳಜಿಯನ್ನು ತೋರಿಸಿ ಎನ್ರೋಲ್ ಮಾಡಿಸ್ದೇ ಇದ್ದರೆ ಅದು ಬಹಳ ಪ್ರತಿಕೂಲ ಪರಿಣಾಮ ಪ್ರಜಾಪ್ರಭುತ್ವದಲ್ಲಿ ಬೀರುತ್ತೆ. ಬರ್ತಕ್ಕಂಥ ರಿಸಲ್ಟ್ಗಳಿಗೆ ಯಾವುದೇ ರೀತಿಯ ಒಂದು ಬೆಲೆ ಇರಲ್ಲ.